ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಮುಹೂರ್ತ ಫಿಕ್ಸ್ ಆಗಿದೆ. ದಿನಾಂಕವೂ ಘೋಷಣೆಯಾಗಿದೆ. ಅಕ್ಟೋಬರ್ 11ನೇ ತಾರೀಕು ಮೈಸೂರು ದಸರಾ ಉತ್ಸವ ಉದ್ಘಾಟನೆಯಾಗಿದೆ. ದಸರಾ ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಅಕ್ಟೋಬರ್ 21ನೇ ತಾರೀಕು ನಾಡ ದೇವತೆಯ ಅದ್ದೂರಿ ಜಂಬೂ ಸವಾರಿ ನೆರವೇರುತ್ತೆ. ದಸರಾ ಮಹೋತ್ಸವ 2026 ಉನ್ನತ ಮಟ್ಟದ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ನಮ್ಮ ಸಂಸ್ಕೃತಿ, ನಮ್ಮ ವೈಭವವನ್ನ ಉಳಿಸಿಕೊಳ್ಳಬೇಕಿದೆ. ಬರೋಬ್ಬರಿ 10 ಕೋಟಿ ರೂಪಾಯಿ ಅಲಂಕಾರಕ್ಕಾಗಿ ಮೀಸಲಿಡ್ತೀವಿ. ನಾಡ ಹಬ್ಬವನ್ನ ನಾವು ಈ ಬಾರಿ ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಡಹಬ್ಬ ಮೈಸೂರು ದಸರಾ ನಾಡಿನ ಹೆಮ್ಮೆ. ವಿಶ್ವದ ಮೂಲೆ ಮೂಲೆಗಳಿಂದ ಮೈಸೂರು ದಸರಾನ ಕಣ್ತುಂಬಿಕೊಳ್ಳೋಕೆ ಅಂತ ಹೇಳಿ ಜನ ಬರ್ತಾರೆ. ಅಂಥದ್ದೊಂದು ಅದ್ದೂರಿ ವೈಭವಕ್ಕೆ ಅರಮನೆ ನಗರಿ ಸಾಕ್ಷಿಯಾಗತ್ತೆ. ಆದ್ರೆ ಈ ಬಾರಿ ಬರದ ಛಾಯೆ ಕೂಡ ಇರೋದ್ರಿಂದ ದಸರಾ ಸರಳವಾಗತ್ತಾ ಅಥವಾ ಅದ್ದೂರಿಯಾಗತ್ತಾ, ಈ ರೀತಿಯಾದಂತಹ ಚರ್ಚೆಗಳು, ಕುತೂಹಲ ಎಲ್ಲವೂ ಕೂಡ ಇತ್ತು. ಆದ್ರೆ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಉನ್ನತ ಮಟ್ಟದ ಸಭೆಯನ್ನ, ದಸರಾ ಸಮಿತಿಯ ಸಭೆಯನ್ನ ನಡೆಸಿ ದಸರಾಗೆ ದಿನಾಂಕವನ್ನ ಫಿಕ್ಸ್ ಮಾಡಿದ್ದಾರೆ. 11ನೇ ತಾರೀಕು, ಅಕ್ಟೋಬರ್ 11ನೇ ತಾರೀಕು ಉದ್ಘಾಟನೆಯಾಗುತ್ತೆ. ಅಕ್ಟೋಬರ್ 21ನೇ ತಾರೀಕು ನಾಡ ದೇವತೆಯ ಜಂಬೂ ಸವಾರಿ ಕೂಡ ನಡೆಯುತ್ತೆ. 10 ಕೋಟಿ ರೂಪಾಯಿಯನ್ನ ಅಲಂಕಾರಕ್ಕಾಗಿ ನಾವು ಮೀಸಲಿಡ್ತೀವಿ. ವಿಜೃಂಭಣೆಯಿಂದ ಈ ಬಾರಿಯ ಮೈಸೂರು ದಸರಾನ ಆಚರಣೆ ಮಾಡಲಾಗುತ್ತೆ ಅಂತ ಹೇಳೋ ಮೂಲಕ ಯಾವುದೇ ರೀತಿಯಾದಂತಹ ಅಥವಾ ಬರದ ಎಫೆಕ್ಟ್ ಇದೆ ಅಥವಾ ಇನ್ನೊಂದೇನೋ ಕಾರಣಕ್ಕಾಗಿ ಸರಳವಾಗಿ ಆಚರಣೆ ಮಾಡ್ತೀವಿ ಎನ್ನುವಂತಹ ಮಾತುಗಳನ್ನ ಮುಖ್ಯಮಂತ್ರಿಗಳು ಹೇಳಿಲ್ಲ. ವಿಜೃಂಭಣೆಯಿಂದ ನಾಡ ಹಬ್ಬ ದಸರಾ ನಡೆಯುತ್ತೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನ ದಸರಾ ಈ ಐತಿಹಾಸಿಕವಾದಂತಹ ಪರಂಪರೆಯ ಉತ್ಸವ ಏನಿದೆ, ಇದು ನಮ್ಮ ರಾಜ್ಯದ ಒಂದು ಹೆಮ್ಮೆ. ಪ್ರತಿ ವರ್ಷ ಉತ್ಸವದ ಸ್ವರೂಪ ಬದಲಾವಣೆ ಆಗ್ತಾ ಇದೆ. ಹೊಸ ಹೊಸ ಆಲೋಚನೆಗಳು ಬರ್ತಾ ಇದೆ, ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಇದೆ, ಹೊಸ ಹೊಸ ಆಕರ್ಷಣೀಯವಾದಂತಹ ಕಾರ್ಯಕ್ರಮಗಳು ಕೂಡ ನಾವು ಪ್ರತಿ ವರ್ಷ ಕೂಡ ನಾನು ಗಮನಿಸಿಕೊಂಡು ಬಂದಿದ್ದೇನೆ. ಸೊ ಅಂತಾರಾಷ್ಟ್ರೀಯ ಖ್ಯಾತಕ್ಕೆ ತಕ್ಕ ಈ ನಮ್ಮ ಸಾಂಸ್ಕೃತಿಕವಾದಂತಹ ಈ ಆಚರಣೆ, ಇದನ್ನು ನಾವು ಅನೇಕ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು. ಇದನ್ನ ಬರಗಾಲ ಅನ್ನೋ ಒಂದು ಪದದಲ್ಲಿ ಏನೋ ಒಂದು ಕಿಂಚಿತ್ ಹಣ ಉಳಿಸಕ್ಕೆ ಹೋಗಿ ನಮ್ಮ ಇತಿಹಾಸ, ಪರಂಪರೆ, ನಮ್ಮ ವೈಭವ, ನಮ್ಮ ಪ್ರವಾಸಿಗರ ಆಕರ್ಷಣೆಗೆ ಎಲ್ಲ ಕೂಡ ನಾವು ಕಡಿಮೆ ಮಾಡ್ಕೊಳ್ಳೋದು ಬೇಡ. ಹೋದ ವರ್ಷ ತಾವು ಗಮನಿಸಿದ್ರಿ, ಒಂದು 3-4 ವರ್ಷದಿಂದ ಏನು ನಮ್ಮ ವಿದ್ಯುತ್ ಶಕ್ತಿ, ನಮ್ಮ ಚೆಸ್ಕಾಂ ಇತ್ತು, ವತಿಯಿಂದನೇ ಸುಮಾರು 10 ಕೋಟಿ ರೂಪಾಯಿ ಹೆಚ್ಚು ಹಣವನ್ನ ಬರೀ ಅಲಂಕಾರಕ್ಕೆ ನಾವು ಖರ್ಚು ಮಾಡಿ ಬಹಳ ವೈಭವದ ಒಂದು ವಿದ್ಯುತ್ ಶಕ್ತಿ ರೂಪವನ್ನ ಕೊಟ್ಟಿದ್ದೇವೆ. ಸೊ ಶಕ್ತಿ ಯೋಜನೆಯಿಂದ ಬಹಳ ಹೆಣ್ಮಕ್ಳು, ಅವರ ಕುಟುಂಬದವರು ಕೂಡ ಎಲ್ಲ ಪ್ರವಾಸ ಮಾಡ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಶಾಸಕರಂತ ನಮ್ಮ ತನ್ವೀರ್ ಸೇಠ್ ಅವರು ಮತ್ತು ನಮ್ಮ ಶ್ರೀವತ್ಸ ಅವರು ಮತ್ತು ನಮ್ಮ ಹರೀಶ್ ಗೌಡ್ರು ಅವರು ಲೋಕಲ್ ಎಂಎಲ್ಎಗಳಾಗಿದ್ಕೊಂಡು, ಪಕ್ಕದಲ್ಲಿ ಜಿಟಿ ದೇವೇಗೌಡರು, ಈ ಕಡೆ ಮಹಾದೇವಪ್ಪನವರು, ಅವರೆಲ್ಲ ಕೂಡ ದೊಡ್ಡ ಸಹಕಾರವನ್ನು ಕೊಟ್ಟು ನಮ್ಮ ಸಂಸತ್ ಸದಸ್ಯರು ಕೂಡ ಇದಕ್ಕೆ ಅವರು ಕೂಡ ಬಂದು ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆಯಿಂದ ಡಬಲ್ ಲಾಸ್ಟ್ 1-2 ವರ್ಷದ ಲೆಕ್ಕ ಹಾಕೊಂಡ್ರೆ ಪ್ರವಾಸಿಗರ ಇದು ಡಬಲ್ ಆಗಿದೆ. ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ಸೊ ಇದನ್ನ ರಾಷ್ಟ್ರ ಮಟ್ಟದ ಗಾಯಕರು ಕೂಡ ಕರೆಸಿ ನಾವೆಲ್ಲ ಅನೇಕ ಕಾರ್ಯಕ್ರಮ ಕೂಡ ಮಾಡಿರೋದು ತಮಗೆಲ್ಲ ಗೊತ್ತಿದೆ. ನಾವು ಯಾವ ಕಾರಣಕ್ಕೂ ಸಮಿತಿಗಳನ್ನು ರಚನೆ ಮಾಡುವಂತ ವಿಚಾರದಲ್ಲಿ, ಈ ನಾಡಹಬ್ಬ ಆಚರಣೆ ಮಾಡುವಂತ ವಿಚಾರದಲ್ಲಿ ನಾವು ಯಾವ ಕಾರಣಕ್ಕೂ ರಾಜಕಾರಣ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ಅವಶ್ಯಕತೆನೂ ಇಲ್ಲ, ಮಾಡೋದು ಇಲ್ಲ. ಎಲ್ಲರೂ ಕೂಡ ಒಟ್ಟಿಗೆ ತಿಳ್ಕೊಂಡು ಈ ಹಬ್ಬವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. 8 ವರ್ಷಗಳ ಕಾಲ ನಾಡಿನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೂಡ ಬಹಳ ಉತ್ತಮವಾಗಿ ನಡೆಸಿಕೊಂಡು ಬಂದಿದ್ದಾರೆ. ನಾವು ಅದನ್ನೇ ಮುಂದುವರಿಸಿಕೊಂಡು ಇನ್ನ ವಿಶೇಷವಾದಂತಹ ಆಲೋಚನೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಡಬೇಕು ಅಂತ ಹೇಳಿ ನನ್ನ ಸಹೋದ್ಯೋಗಿಗಳಂತ
ಪರಮೇಶ್ವರರು ಮತ್ತು ಜಾರ್ಜ್ ಅವರು ಕೂಡ ಮತ್ತು ನಮ್ಮ ಯತೀಂದ್ರ ಅವರು ಕೂಡ ಸಲಹೆಯನ್ನು ಕೂಡ ಸರ್ಕಾರದ ವತಿಯಿಂದ ಅವರು ಕೂಡ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಇದನ್ನ ಬಹಳ ವಿಜೃಂಭಣೆಯಿಂದನೇ, ಅಂದ್ರೆ ವಿಜೃಂಭಣೆಯಿಂದ ಹಣ ಖರ್ಚು ಮಾಡೋದ್ರಿಂದ ವಿಜೃಂಭಣೆ ಅಂತ ಅಲ್ಲ, ನಮ್ಮ ಆಲೋಚನೆಗಳು ಯಾವ ರೀತಿ ಹೊಸ ಹೊಸ ಚಿಂತನೆಗಳನ್ನ ಸಲಹೆಗಳನ್ನ ಅನೇಕರು ಕೊಡ್ತಾರೆ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಈ ಪರಂಪರೆಯನ್ನು ಉಳಿಸಿಕೊಂಡು ಹೋಗಲಿಕ್ಕೆ, ಈ ದೇಶದ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಶಕ್ತಿ, ಅದನ್ನು ನಾವು ಉಳಿಸಿಕೊಂಡು ದಸರಾ ಆಚರಣೆಯನ್ನ 9 ದಿನಗಳ ಕಾಲ ದುಃಖವನ್ನ ದೂರ ಮಾಡುವಂತಹ ದುರ್ಗಾದೇವಿಯ ಪೂಜೆಯನ್ನು ನಾವು ಮಾಡ್ತಾ ಇದ್ದೋ. ಆದರೆ ಈ ವರ್ಷ ಪರಂಪರೆಯನ್ನ ಹೋದ ವರ್ಷ ಯಾವ ರೀತಿ ಇತ್ತೋ ನಮ್ಮ ಪಂಡಿತರ ಮಾರ್ಗದರ್ಶನದಂತೆ ಇದು ಈ ವರ್ಷ 11 ದಿನಗಳ ಕಾಲ ಮಾಡಬೇಕಾದಂತಹ ಒಂದು ಪದ್ಧತಿ ಈ ಒಂದು ನಮ್ಮ ಮೈಸೂರು ಪಂಚಾಂಗದಲ್ಲಿ ಅದನ್ನು ನಮೂದೇ ಆಗಿದ್ದರಿಂದ ಅದನ್ನು ನಾವು ಮುಂದುವರಿಸಿಕೊಂಡು ನಾವು ಹೋಗ್ತಾ ಇದ್ದೀವಿ. ಈ ವಿಚಾರವನ್ನು ತಮಗೆ ತಿಳಿಸಲಿಕ್ಕೆ ನಾನು ನಮಗೆಲ್ಲ ಕೂಡ ಆಹ್ವಾನ ಮಾಡ್ತಾ ಇದ್ದೀನಿ. ತಾವು ಕೂಡ ಈ ಒಂದು ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ತಾವು ಕೂಡ ತಾವು ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ತಮಗೆ ಮನವಿ ಮಾಡಿ ನನ್ನ 4 ವಿಚಾರಗಳನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.